ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಥವಾ ನೀವು ಮಾಡ್ತಕ್ಕಂತಹ ವೃತ್ತಿಯಲ್ಲಿ ನಿಮ್ಮ ಜೊತೆಯವರೇ, ಸಹೋದ್ಯೋಗಿಗಳೇ ನಿಮ್ಮ ತಪ್ಪನ್ನು ಹುಡುಕ್ತಕ್ಕಂಥದ್ದು, ಬಂಧುಗಳು ನಿಮ್ಮ ವರ್ತನೆಯಲ್ಲಿ ತಪ್ಪನ್ನು ಹುಡುಕ್ತಕ್ಕಂಥದ್ದು, ಯಾಕೋ ಮುಂಚೆ ಹಾಗಿಲ್ಲ ಅಂತ ಹೇಳಿ ಮಾತಾಡುವಂಥದ್ದು ಸಹಜವಾಗಿರುತ್ತೆ. ಆ ಒಂದು ಆಕ್ಷೇಪಕ್ಕೆ ಒಳಗಾಗದೇ ಇರುವ ಹಾಗೆ ನಿಮ್ಮನ್ನು ನೀವು ಗಮನಿಸ್ಕೊಳ್ಬೇಕಾದಂಥದ್ದು. ಮಾನಸಿಕವಾದಂತಹ ತೊಳಲಾಟ, ಆತಂಕ ನಿಮ್ಮ ಧೈರ್ಯವನ್ನು ಗೆಡಿಸಿಬಿಡುತ್ತೆ. ಎಷ್ಟೇ ಧೈರ್ಯ ಇದ್ದರೂ ಕೂಡ ಮಾನಸಿಕವಾಗಿ ಏನೋ ಹಿಂಸೆ ಆಯಿತು, ಮನಸ್ಸು ಒಪ್ತಾ ಇಲ್ಲ ಅಂತ ಆಗಿಬಿಟ್ರೆ ಆ ಧೈರ್ಯ ಆ ಕ್ಷಣದಲ್ಲಿ ಇಲ್ಲದೇ ಇರೋ ಹಾಗೆ ಆಗ್ತಕ್ಕಂಥದ್ದು. ಸಣ್ಣ ಪುಟ್ಟ ವಿಚಾರಗಳಿಗೆ ಮಿತಿಮೀರಿ ಮಾತಾಡಬಾರ್ದು. ಯಾವುದೋ ಒಂದು ಸಣ್ಣ ವಿಷಯ ಬಂತು, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಮಾತಾಡಿ ಅಲ್ಲಿವರೆಗೆ ಹೋಗಬೇಕಾದಂತಹ ಪ್ರಮೇಯ ಇರೋದಿಲ್ಲ. ಕೆಲವರು ಹಾಗೆ ಮಾಡ್ತಾರೆ, ಅದು ತಪ್ಪಾಗತ್ತೆ, ಅದು ಬೇಡ ಅಂತ ಅರ್ಥ. ಕೆಲವು ಕೆಲಸಗಳು ಬೇಸರದಿಂದ ಮುಕ್ತಾಯವಾಗ್ತಕ್ಕಂತಹ ದಿವಸ. ಸಂತೋಷದಿಂದ ಸಮಾಧಾನದಿಂದ ಎಲ್ಲ ಕೆಲಸಗಳು ಮುಗಿದುಬಿಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಈ ದಿವಸ ಬೇಸರವನ್ನು ಮಾಡಿಕೊಂಡು ಅಂತೂ ಆ ಕೆಲಸ ಆಗಬೇಕಲ್ಲ ಅಂತ ಹೇಳಿ ಮುಗಿಯುವಂಥದ್ದು. ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಗಮನ ಇರಲಿ. ಪ್ರತಿನಿತ್ಯವೂ ಕೂಡ ಎಲ್ಲ ರಾಶಿಗಳ ಆರೋಗ್ಯದಲ್ಲಿ ಗಮನ ಇರಲಿ, ಇನ್ನೊಂದಿರಲಿ ಮತ್ತೊಂದಿರಲಿ ಅಂತ ಹೇಳ್ತಾರಲ್ಲ ಅಂತ ಅನ್ನಿಸ್ಬೋದು. ಯಾವ ಕ್ಷಣದಲ್ಲಿ ಯಾರಿಗೆ ಹೇಗೆ ತೊಂದರೆಗಳಾಗತ್ತೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಅದರಿಂದ ಆ ಸೂಕ್ಷ್ಮಗಳು ಇದ್ದಾಗ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಆಗುವಂತಹ ಅನಾಹುತಗಳನ್ನು, ಅವಘಡಗಳನ್ನು ತಡೆಯೋದಕ್ಕೆ ಅದೊಂದು ಮುನ್ನೆಚ್ಚರಿಕೆ. ಆ ರೀತಿ ಗಮನಿಸ್ಕೊಳ್ಳದಲೇ ತಾತ್ಸಾರ ಮಾಡಿದಾಗ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ದೈನಂದಿನವಾದಂತಹ ಶಿಸ್ತು ಅಸ್ತವ್ಯಸ್ತವಾಗುತ್ತೆ. ಒಂದು ರೀತಿಯಲ್ಲಿ ಗಾಬರಿ ಆಗುತ್ತೆ. ಪ್ರತಿನಿತ್ಯ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಇವತ್ತು ಅಂತ ಹೇಳಿ ಅದರಂತೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀರಿ. ಅದರಲ್ಲಿ ವ್ಯತ್ಯಾಸ ಆದಾಗ ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಏನಾಗುತ್ತೋ ಏನೋ, ನಾನು ಎಷ್ಟೊತ್ತಿಗೆ ನನ್ನ ಕೆಲಸ ಪೂರೈಸ್ತೀನೋ ಅನ್ನುವಂಥದ್ದು ಗಾಬರಿ ಆಗುವಂಥದ್ದು. ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂಥದ್ದು. ನೀವು ಅಂದುಕೊಂಡಂತಹ ಒಂದು ಗುರಿಯನ್ನು, ಆಶಾ ಕಿರಣವನ್ನು ಮುಟ್ಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ನೋಡಬೇಕಾಗತ್ತೆ. ನಿರೀಕ್ಷಿತವಾದಂತಹ ಕೆಲಸ ತದ್ವಿರುದ್ಧವಾಗಿ ಅಸಮಾಧಾನವಾಗುತ್ತೆ. ಇದು ಸ್ವಾಭಾವಿಕ. ನಾವೇನೋ ಒಂದು ಕೆಲಸವನ್ನು ಹೀಗಾಗುತ್ತೆ, ಹೀಗಾಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದು ಆ ರೀತಿಯಲ್ಲಿ ನಡೀದೇ ಇದ್ದಾಗ ಮಾನಸಿಕವಾಗಿ ಬೇಸರವಾಗ್ತಕ್ಕಂಥದ್ದು ಸಹಜವಾಗಿರುತ್ತೆ. ಬೇರೆಯವರನ್ನು ಅವಲಂಬನೆ ಮಾಡಿಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡಬೇಕಾದಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಯಾವುದೋ ಒಂದು ಕೆಲಸ ಆಗಬೇಕು ಅಂತಂದರೆ ಬೇರೆಯವರ ಸಹಕಾರ, ಸಹಾಯ ಬೇಕೇ ಬೇಕು, ನನ್ನಿಂದ ಇದು ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಆದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಪ್ರಯಾಣ ಪ್ರವಾಸಗಳು ವಿಶೇಷವಾಗಿ ಯೋಜನೆ ಮಾಡಿದಂಥದ್ದು ರದ್ದಾಗಲಿಕ್ಕೆ ಅವಕಾಶಗಳಾಗುತ್ತೆ. ಮಾನಸಿಕವಾದಂತಹ ಬೇಸರ ಇದರಿಂದ ಸ್ವಾಭಾವಿಕವಾಗಿ ನಿಮ್ಮನ್ನು ಕಾಡುವಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂತಕ್ಕಂಥದ್ದು ಶುಭವಾಗಿ. ಮಿಥುನ ರಾಶಿ. ತುಂಬ ಆಸೆಯನ್ನಿಟ್ಟುಕೊಂಡು ಮಾಡುವಂತಹ ಕೆಲಸಗಳು ಪರಿಪೂರ್ಣ ಆಗೋದಿಲ್ಲ. ತುಂಬ ದೊಡ್ಡ ಮಟ್ಟದಲ್ಲಿ ನೋವಾಗುತ್ತೆ. ಯಾಕೆಂದರೆ ಅದರ ಬಗ್ಗೆ ಅಷ್ಟೊಂದು ಆಸೆಗಳನ್ನು, ಸಂತೋಷವನ್ನು ಇಟ್ಟುಕೊಂಡಿರ್ತೀರಿ. ಅದು ನಿಮ್ಮ ಪರವಾಗಿ ಆಗದೇ ಇದ್ದಾಗ ಸಹಜವಾಗಿ ನೋವಾಗ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಮಾಡುವಂತಹ ಕೆಲಸಗಳಲ್ಲಿ ಆ ಪರಿಪೂರ್ಣತೆ ಅಂತಕ್ಕಂಥದ್ದನ್ನು ನೋಡದೇ ಇದ್ದಾಗ ಇನ್ನಷ್ಟು ಮತ್ತಷ್ಟು ನೋವಾಗುವಂಥದ್ದಾಗತ್ತೆ. ಪ್ರಯಾಣ ಪ್ರವಾಸಗಳು ನಿಮಗೆ ಅಷ್ಟೊಂದು ಹಿತವಾಗಿರುವುದಿಲ್ಲ. ಅದರಿಂದ ಮಾನಸಿಕವಾಗಿ ತುಂಬ ದೊಡ್ಡ ಮಟ್ಟದ ನೋವಾಗುತ್ತೆ, ಬೇಸರವಾಗುತ್ತೆ. ಯಾಕೆ ಬೇಕಾಗಿತ್ತು ನನಗೆ ಇದೆಲ್ಲ ಅಂತ ಹೇಳಿ ಅನಿಸುವಷ್ಟರ ಮಟ್ಟಿಗಾಗುತ್ತೆ. ನಿರೀಕ್ಷಿತವಾದಂತಹ ಕೆಲವು ಕೆಲಸಗಳು ನಿಮಗೇನೋ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದು. ದೊಡ್ಡವರು ನಿಮ್ಮ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಿನಗೆ ಸ್ವಲ್ಪನೂ ಸ್ವತಂತ್ರ ಇಲ್ವಾ, ನಿನಗೆ ಸ್ವಂತ ಬುದ್ಧಿ ಇಲ್ವಾ, ಯೋಚನೆ ಮಾಡೋದಕ್ಕೆ ಗೊತ್ತಾಗೋದಿಲ್ವಾ ಅನ್ನುವಂತಹ ಮಾತನ್ನು ದೊಡ್ಡವರು ನಿಮ್ಮ ಬಗ್ಗೆ ಹೇಳಿದಾಗ ಇನ್ನಷ್ಟು ನಿಮಗೆ ಬೇಸರವಾಗುತ್ತೆ. ಯಾವಾಗ ಸ್ವಂತ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ವೋ ಅಥವಾ ನಾವು ಯೋಚನೆ ಮಾಡಿದಂತಹ ವಿಚಾರದಲ್ಲಿ ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೋ ಆಗ ಬೇರೆಯವರ ಸಲಹೆಯನ್ನು ಪಡ್ಕೊಳ್ಬೇಕು, ಅನುಭವಿಗಳ ಮಾತನ್ನು ಕೇಳಬೇಕು, ಅವರು ಹೇಳಿದ ಹಾಗೆ ನಡ್ಕೊಳ್ಬೇಕು. ಆಗ ಮಾತ್ರ ನಾವು ಏನೋ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ಪ್ರತ್ಯಂಗಿರಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.
ಕರ್ಕಾಟಕ ರಾಶಿ ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು, ದುಬಾರಿ ಬೆಲೆಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶಗಳಿದೆ. ಅದು ವಸ್ತ್ರ ಆಗಿರ್ಬೋದು, ಒಡವೆ ಆಗಿರ್ಬೋದು, ಬೇರೆ ಪದಾರ್ಥಗಳಾಗಿರ್ಬೋದು, ಗೃಹೋಪಯೋಗಿ ವಸ್ತುಗಳಾಗಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಯೋಗ ನಿಮಗೆ ಈ ದಿವಸ ಸಿಕ್ಕುವಂಥದ್ದು. ಮನೆಯಲ್ಲಿ ಎಲ್ಲವೂ ಶುಭ, ಆದರೆ ಮಾನಸಿಕವಾಗಿ ಸಮಾಧಾನ ಇರುವುದಿಲ್ಲ. ಮನಸ್ಸಿನಲ್ಲಿ ಏನೋ ಕಳವಳ, ಆತಂಕ, ಭಯ. ಈ ಕೆಲಸ ಪರಿಪೂರ್ಣವಾಗಿ ನಂದು ಅಂತ ಹೇಳಿ ಆಗುವವರೆಗೂ ಕೂಡ ಸಮಾಧಾನ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನೀವು ಒದ್ದಾಟವನ್ನು ಮಾಡ್ತಾ ಇರ್ತೀರಿ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಏನೋ ಒಂದು ಸಾಧನೆ, ನಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಒಂದು ಮೆಟ್ಟಲನ್ನು ನಾವು ಹತ್ತಿದ್ದೀವಿ, ಒಂದು ಉಜ್ವಲವಾದಂತಹ ಭವಿಷ್ಯವನ್ನು ಕಾಣೋದಕ್ಕೆ ಇದೊಂದು ಮಾರ್ಗಸೂಚಿ, ಒಂದು ಅಭ್ಯುದಯ, ಅಥವಾ ನಮ್ಮ ಒಂದು ಉನ್ನತಿ ಆಗ್ತಾ ಇದೆ ಎನ್ನುವಂಥದ್ದು ಇದ್ದರೂ ಕೂಡ ಸಮಾಧಾನ ಇಲ್ಲ. ಎಲ್ಲಿ ಏನಾಗ್ಬಿಡುತ್ತೋ ಅನ್ನುವಂತಹ ಭಯ ನಿಮಗೆ ಕಾಡುವಂಥದ್ದು. ಅನುಭವಿಗಳ ಉಚಿತವಾದಂತಹ ಸಲಹೆ ಒಂದಷ್ಟು ಧೈರ್ಯವನ್ನು ತರಬಹುದು. ಯಾರೋ ಅನುಭವಿಗಳು ನಿಮಗೆ ನೀನು ಯಾಕೆ ಅದಕ್ಕೆ ಯೋಚನೆ ಮಾಡ್ತೀಯಾ, ಏನೂ ಆಗೋದಿಲ್ಲ, ಅನುಕೂಲ ಆಗತ್ತೆ ಅಂತ ಹೇಳಿ ಸಮಾಧಾನದ ಮಾತನ್ನು ನಿಮಗೆ ಹೇಳಿದಾಗ ಸ್ವಲ್ಪ ಮಟ್ಟಿಗೆ ಧೈರ್ಯ ಬರಬಹುದು ಅಂತ ಅರ್ಥ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಸದ್ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಇರಲಿ. ನಿಮಗಿರತಕ್ಕಂತಹ ಅಧೈರ್ಯ ದೂರವಾಗಿ, ಮಾನಸಿಕವಾದಂತಹ ಗೊಂದಲಗಳು, ಮಾನಸಿಕ ಚಿಂತೆಗಳು ದೂರವಾಗಿ ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂತಹ ಶಕ್ತಿ ವೃದ್ಧಿಯಾಗಲಿ. ಶುಭವಾಗಿ.